ಬನ್ನಿ ವೀಕ್ಷಕರೇ, ಇವತ್ತು ಹಸಿಮೆಣಸಿನಕಾಯಿ ಮತ್ತು ಮಾವಿನಕಾಯಿ ಹಾಕಿ ಹೇಗೆ ಚಟಪಟ ಉಪ್ಪಿನಕಾಯಿ ಮಾಡೋದು ಅಂತ ನೋಡೋಣ. ಇದನ್ನು ನೀವು ರೈಸ್ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಚೆನ್ನಾಗಿ ನೆಂಚ್ಕೊಂಡು ತಿನ್ಬೋದು. ತುಂಬ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಒಂದು ಸಾರಿ ಮಾಡಿ ಹಾಕಿ ಇಟ್ಟರೆ ಇದು 6 ತಿಂಗಳಿಂದ 1 ವರ್ಷವರೆಗೂ ಚೆನ್ನಾಗಿ ಇರುತ್ತೆ. ನಮ್ಮಮ್ಮ ಇವತ್ತು ಅದು ಹೇಗೆ ಮಾಡಬೇಕು ಅಂತ ಸೀಕ್ರೆಟ್ ಟಿಪ್ಸ್ ಜೊತೆಗೆ ಹೇಳ್ಕೊಡ್ತಿದ್ದಾರೆ. ನೋಡೋಣ ಬನ್ನಿ. ಈ ಬೇಸಿಗೆ ದಿನದಾಗಿಂದ ಊಟ ಸೇರಲ್ಲ, ಏನಿಲ್ಲ ನೋಡ್ರಿ. ಯಾವುದು ಏನೇ ಊಟ ಮಾಡ್ಲಿಕ್ಕಂದ್ರೆ ಹೋದ್ರೆ ಹೊಟ್ಟೆ ತುಂಬಲ್ಲ, ಏನಿಲ್ಲ. ನಾವು ಒಂದು ವರ್ಷನ ಗಂಟ್ಲೆ ಇಡೋದಿಂದ ಉಪ್ಪಿನಕಾಯಿ ಡಿಫ್ರೆಂಟ್ ಒಂದು ಉಪ್ಪಿನಕಾಯಿ ತೋರಿಸ್ಲತ್ತೀನಿ. ಏನಿಲ್ಲ, ಸಣ್ಣದಿಂದ ಚಾಕುಲಿಂದ ಕಟ್ ಮಾಡ್ಕೊತೀನಿ ನೋಡ್ರಿ. ನೀವು ಬೇಕಾದ್ರೆ ಹೊರಗೂ ಹೋಗಿ ಕಟ್ ಮಾಡ್ಕೊಂಡು ಬರ್ಬೋದು. ನಮ್ಮ ಮನೆಗೆ ಚಾಕುಲಿಂದ ಕಟ್ ಮಾಡ್ಲತ್ತೀನಿ. ಸಣ್ಣ ಸಣ್ಣ ಆದಷ್ಟು ಅಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊರಿ. ಈ ಜವಾರಿ ಮಾವಿನಕಾಯಿ ಅದ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಅಂತ ಹುಳಿ ಇರಬೇಕು, ಜವಾರಿ ಮಾವಿನಕಾಯಿ ಇರ್ಬೇಕಂದ್ರೆ ಮಸ್ತ್ ಆಗ್ತದ. ಈ ಥರ ಸಣ್ಣ ಸಣ್ಣ ಆದಷ್ಟು ಮಟ್ಟಿಗೆ ಅಂದ್ರೆ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊರಿ. ಇವತ್ತು ನಾವು ಭಾಳ ಡಿಫ್ರೆಂಟ್ ಅಂದ್ರೆ ನೀವು ಉಪ್ಪಿನಕಾಯಿ ಹಾಕಿ ತೋರ್ಸ್ಲತ್ತೀನಿ ನೋಡಿರಿ. ನಿಮ್ಗೆ ಸ್ವಲ್ಪ ಹೋಳಿ ಏನವ ನೋಡ್ರಿ. ಈಗ ನಾವು ಉಪ್ಪಿನಕಾಯಿ ಹಾಕ್ಲಕ್ಕಿಂದ ಮಾಡ್ಲಕ್ಕೆ ಹೋಗ್ಬಾರ್ದು. ಸ್ವಲ್ಪ ಅಂದ್ರೆ ಸಣ್ಣ ಹಿಂಗೆ ಆದಷ್ಟು ಅಂದ್ರೆ ಪತ್ಲನೂ ಇರಬೇಕು, ಸ್ವಲ್ಪ ಉದ್ದ ಸೈಜ್ ಇರಬೇಕು ನೋಡ್ರಿ. ಏನು ಕಟ್ ಮಾಡಿನಲ್ರಿ, ಇದ್ರದ ಮತ್ತೊಂದು ಅಂದ್ರೆ ಹಿಂಗೆ ಭಾಗ ಅಂತ ನಾವು ಮಾಡ್ಕೊತೀವಿ. ಈ ಥರಲಿಂದ ಮಾಡ್ಕೊ. ನಾವೊಂದು 2 ಚಟಾಕಿ ಅಂತ ತೊಗೊಂಡೀನಿ ರೀ. ಮಾವಿನಕಾಯಿ ನೋಡ್ಕೊಂಡು ಅಂದ್ರೆ ನೀವು ಉಪಯೋಗಿಸ್ರಿ. ಹಸಿಮೆಣಸಿನ್ಕಾಯಿ ಜಾಸ್ತಿ ಮಾವಿನಕಾಯಿ ಇದ್ದು ಅಂದ್ರೆ ಜಾಸ್ತಿನೂ ಒಂದು 1/4 kg, ಅರ್ಧ kgನೂ ಹಾಕ್ಬೋದು. ನಾ 2 ಮಾವಿನಕಾಯಿ ತೊಗೊಂಡೇನಲ್ಲ, ಒಂದು 2 ಚಟಾಕಿನಾದ್ರು ತೊಗೊಂಡೇನು ನೋಡಿರಿ. ಇದ್ರಾಗ ಇನ್ನೊಂದು ಸ್ವಲ್ಪ ಅಂದ್ರೆ ಇಕ್ತೀನಿ. ಇದೇ ರೀತಿಲಿಂದ ಎಲ್ಲ ಮಾಡ್ಕೊತೀನಿ ನೋಡಿರಿ. ನೋಡಿರಿ, ಈ ರೀತಿಲಿಂದ ಸಣ್ಣ ಸಣ್ಣ ಪೀಸ್ ಅಂದ್ರೆ ಈ ಥರಲಿಂದ ಕಟ್ ಮಾಡ್ಕೊಂಡು ನೋಡ್ರಿ. ನಾ ಎಲ್ಲ 2 ಮಾವಿನಕಾಯಿ ತೊಗೊಂಡೀನಿ. ನೀವು ಬೇಕಾದ್ರೆ ಜಾಸ್ತಿನೂ ತೊಗೋಬೋದು. ಈ ವಿಡಿಯೋ ನೋಡಿರಿ. ಇವು ನೋಡ್ಬಿಟ್ಟು ನೀವು ಅಂದ್ರೆ ಒಂದು ಸಲ ಮನೆಯಲ್ಲಿಂದ ಮಾಡಿರಿ. ಬೇಸಿಗೆ ದಿನ ಅದ ಸ್ಟೋರ್ ಮಾಡಿ ಅಂದರೆ ಇಟ್ಕೊರಿ. ನಾನು ನಿಮ್ಗೆ ಸ್ವಲ್ಪ ಮಾಡಿ ತೋರ್ಲತ್ತೀನಿ. ಒಂದು 2 ಮಾವಿನಕಾಯಿಲಿಂದು. ಮತ್ತು ಇದ್ರದ ಮತ್ತೊಂದು ವಿಷಯ ಏನಂದ್ರೆ ನೋಡಿರಿ, ಹಸಿ ಮೆಣಸಿನ್ಕಾಯಿ ಹಾಕ್ಲತ್ತೀನಿ ನೋಡಿರಿ. ನೀವು ಪುಡಿ ಖಾರ ಹಾಕ್ಲತ್ತಿಲ್ಲ, ಏನಿಲ್ಲ. ಆ ಬ್ಯಾಡ್ಗಿ ಚಿಲ್ಲಿ ಗುಂಟು ಏನು ಇಲ್ಲ ನೋಡಿರಿ. ಹಸಿ ಮೆಣಸಿನ್ಕಾಯಿಲಿಂದ ಅಂದ್ರೆ ನಿಮ್ಗೆ ಡಿಫ್ರೆಂಟ್ ಆದಂದ್ರೆ ಉಪ್ಪಿನಕಾಯಿ ಹಾಕಿ ತೋರ್ಸ್ಲತ್ತೀನಿ ನೋಡಿರಿ. ಇವನು ಏನು ಮಾಡ್ಬೇಕ್ರಿ ಅಂದ್ರೆ ಸ್ವಲ್ಪ ಏನಂದ್ರೆ ಈ ಥರಲಿಂದ ಮಾಡ್ಕೋಬೇಕ್ರಿ. ಜಾಸ್ತಿ ಏನಿದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರಲಿಂದ ಮಾಡ್ಕೊರಿ. ಇದೇ ರೀತಿ ಯಾಕೆ ಹಿಂಗೆ ಮಾಡ್ಕೋಬೇಕು ಅಂದ್ರೆ ಇದ್ರಾಗ ಈ ಮಾವಿನಕಾಯ್ದು ಏನು ಹುಳಿ ಇರ್ತದಲ್ರಿ, ಹುಳಿ ಅಂಶ ಏನಾರ ಒಳಗೆ ಹೋಗ್ತದೆ. ಅದ್ರ ಸಲುವಾಗಿ ಅಂದ್ರೆ ಈ ಥರಲಿಂದ ಮಾಡ್ಕೊಂಡು 1-1.5 ಬಟ್ಟಲು ಹಾಕ್ಲತ್ತೀನಿ ನೋಡಿರಿ. ಒಂದು ಡಿಫ್ರೆಂಟ್ಲಿಂದ ನಿಮ್ಗೆ ಉಪ್ಪಿನಕಾಯಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್. ನೀವು ನೋಡಿರಿ, ಮನೆಯಲ್ಲಿಂದ ಮಾಡಿರಿ. ಸ್ಟೋವ್ ಜಾಸ್ತಿ ಪ್ರಮಾಣದವನು ಮಾಡಿಕ್ಬೋದು. ಸ್ವಲ್ಪ ಎಣ್ಣೆಯಿಂದ ಚೆನ್ನಾಗಿ ಅಂದ ಕೈಲಿ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಅಂದ್ರೆ ಮೆಣಸಿನ್ಕಾಯಿ, ಆಮೇಲೆ ಮಾವಿನಕಾಯಿ, ಕಚ್ಚಾ ಮಾವಿನಕಾಯಿ ಫ್ರೆಶ್ ಅದ ನೋಡಿರಿ. ಆಮೇಲೆ ನೋಡಿರಿ, ಮುಂದೆ ಒಂದು ಬಾಣಲಿ ಇತ್ತೀನಿ ರೀ. ನಾ ಎಣ್ಣೆ ಯಾವ್ದು ಉಪಯೋಗಿಸ್ತೀನಿ ಅಂದ್ರೆ ನೋಡಿರಿ, ಈ ಶೇಂಗದ ಎಣ್ಣೆ ಉಪಯೋಗಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಇಲ್ಲಿಂದ ಹಾಕಿದ್ರೆ ಉಪ್ಪಿನಕಾಯಿಂದ ಕೆಡಲ್ಲ, ಏನಾಗಲ್ಲ, ವರ್ಷಾನ ಗಂಟ್ಲೆ ಇರ್ತದೆ. ಈ ಒಲೆ ಮೇಲಿಂದ ಬಾಣಲಿ ಇಟ್ಟಿನಿ ನೋಡಿರಿ. ಒಂದು ಬಟ್ಟಲು, 1-1.5 ಬಟ್ಟಲು ಅಂದ್ರೆ ಎಣ್ಣೆ ಹಾಕ್ತೀನಿ ನೋಡಿರಿ. ಎಣ್ಣೆ ಸ್ವಲ್ಪ ಅಂದ್ರೆ ಗರಂ ಆಗ್ಯದ್ರಿ. ಇವು ಮಾವಿನಕಾಯಿನ ಏನು ಇದು ಮಾಡ್ಕೊಂಡೀನಿ ನೋಡಿರಿ. ಇದ್ರದಾಗಿಂದ ಸ್ವಲ್ಪ ಅಂದ್ರೆ ಎಣ್ಣೆದಾಗಿಂದ ಫ್ರೈ ಮಾಡಿ ತೆಕ್ಕೋತೀನಿ ರೀ. ಜಾಸ್ತಿ ಏನು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಒಂದು 2 ನಿಮಿಷ ಹಂಗಂದ್ರೆ ಸ್ವಲ್ಪ ಎಂತ ಒಳಗೆ ಎಣ್ಣೆ ಅಂದ್ರೆ ಹೋಗ್ಬೇಕು ರೀ. ಎಣ್ಣೆ ಅಂಶ ಹೋಗಬೇಕು ಈ ಮಾವಿನಕಾಯ್ದಾಗ. ಏನಿಲ್ಲ ನೋಡಿ, ಸ್ಕೂಲಿಗೆ ಹೋಗೋ, ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಮಾಡಿ ನೀವು ಕಟ್ಕೊಡ್ಬೋದು. ಮತ್ತು ಯಾವ ಪಲ್ಯನೂ ಹತ್ತಲ್ಲ, ಏನು ಹತ್ತಲ್ಲ ನೋಡಿ. ನಾಷ್ಟದ ಕೂಡ ರೊಟ್ಟಿ, ಚಪಾತಿ, ದೋಸೆ ಎಲ್ಲದ್ರ ಸರಿ ಮಸ್ತ್ ಹತ್ತಂದು ನೋಡಿರಿ. ಈ ಎಣ್ಣೆದಾಗ ಅಂದ್ರೆ ಸ್ವಲ್ಪ ಅಂದ್ರೆ ಒಂದು 2 ನಿಮಿಷ ಹಂಗಂದ್ರೆ ಫ್ರೈ ಮಾಡ್ಕೊತೀನಿ. ನೋಡ್ಲಕ್ಕೂ ಅಂದ್ರೆ ಡಿಫ್ರೆಂಟ್ ಕಾಣಿಸ್ತದೆ, ಬಾಯಿಗೂ ಮಸ್ತ್ ಅಂದ್ರೆ ರುಚಿ ಹತ್ತದ. ಸ್ವಲ್ಪ ಕಲರ್ ಅಂದ್ರೆ ಚೇಂಜ್ ಆಗುತ್ತೆ ನೋಡಿರಿ. ಜಾಸ್ತಿ ಕಣ್ಣು ಹಿಂಗೆಲ್ಲ ಗೋಲ್ಡನ್ ಕಲರು ಅದು ಏನು ಮಾಡೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಇದ್ರದಿಂದ ಮ್ಯಾಲಿಂದ ಇದು ಸಪ್ಪಿ ಅದು ಇದು ಏನದ ನೋಡಿರಿ, ಗಾಬಿ ಅದರಿಂದ ಸ್ವಲ್ಪ ಕಲರಿಂದ ಚೇಂಜ್ ಆಗುತ್ತೆ. ಎಣ್ಣೆ ಸ್ವಲ್ಪ ಚಂದ ಹಿಂಗೆ ನೋಡಿರಿ. ಈಗ ತೆಕ್ಕೊತೀನಿ ರೀ.
ಈ ಬಾಣಲಿ ತೊಗೊಂಡೀನಿ ರೀ. ಎಣ್ಣೆ ಆಗ್ತದೆ ಮತ್ತು ಅದು ಏನಾರ ಮಾಡ್ಲಿಕ್ಕೆ ಆಗ್ತದೆ. ತಾಟ್ನಾಗ ಅಂದ್ರೆ ಇದು ಮಾಡ್ಕೊಂಡ್ರೆ ಮತ್ತು ಜಾಸ್ತಿ ಬೆಳಗೋ ಬೀಳ್ತಾವೆ ನೋಡಿರಿ ಬಾಂಡೆ ಅಂದರೆ. ನಮ್ಮ ತಾಯಿಯವ್ರು ಹೇಳ್ಕೊಡ್ತಾರೆ ರೀ, ಈ ರೀತಿಲಿಂದ ಮಾಡಿರಿ ವರ್ಷನ ಗಂಟ್ಲೆ ಇರ್ತದೆ, ವೀಕ್ಷಕರಿಗೂ ಈ ಥೇರಿಲಿಂದ ಅಂತ ಮಾಡಿ ತೋರಿಸ್ರಿ ಅಂಥೇಳಿ ನಮ್ಮ ತಾಯಿಯವ್ರು ಹೇಳ್ಕೊಡ್ತಾರೆ. ಅದು ನಿಮಗೆ ಅಂದರೆ ಈ ಥರಲಿಂದ ಉಪ್ಪಿನಕಾಯಿ ಮಾಡಿ ತೋರಿಸ್ಲತ್ತೀನಿ ನೋಡಿರಿ. ಅದೇ ಡಿಫ್ರೆಂಟ್ ಉಪ್ಪಿನಕಾಯಿ ಹೋದಷ್ಟು ಅಂತ ಹಾಕಿ ತೋರಿಸ್ತೀನಿ ನೋಡಿರಿ. ಆಮೇಲೆ ಇವು ಮೆಣಸಿನ್ಕಾಯಿ ಏನು ನೋಡಿರಿ, ಹಸಿ ಮೆಣಸಿನ್ಕಾಯಿ ರೀ, ಇದನ್ನ ಎಂದು ಸ್ವಲ್ಪ ಅಂದರೆ ಇದು ಮಾಡ್ಕೊತೀನಿ ನೋಡಿರಿ. ಇದೇ ರೀತಿಲಿಂದ ಸ್ವಲ್ಪ ಎಣ್ಣೆದಾಗಿಂದ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ತುಂಬ ಕಡ್ದಿಲ್ಲ ಅಂತ ನೀವು ಅನ್ಕೊಳಕ್ಕೆ ಹೋಗಬೇಡ್ರಿ. ತುಂಬ ಕಡಿಬೇಡ್ರಿ, ನೀವು ಹಾಗೆ ಇಟ್ರಿ. ಬೇಕಾದ್ರೆ ನೀವು ಇದು ತೊಟ್ಟಿ ಅಂದ ಕಡ್ಕೋಬೋದು. ನಾವು ತುಂಬ ಅಂತೀವ್ರಿ, ತೊಟ್ಟು ಬೇಕಾದ್ರೆ ನೀವು ಕಡ್ಕೋಬೋದು. ನಾವು ಇರಲಿಲ್ಲ ಯಾಕಂದ್ರೆ ಟೇಸ್ಟ್ ಚೆಂದ ಕೊಡ್ತದೆ ಅಂತ ತೊಟ್ಟಿನಾಗೂ ಅಂಥೇಳಿ ಹೇಳ್ಯಾರ ನಮ್ಮ ತಾಯಿಯವರು. ಅದ್ರ ಕಡೆಯಿಂದ ಅಂತ ಹಾಗೆ ಇಟ್ಬಿಟ್ಟೀನಿ ನಾನು. ಸ್ವಲ್ಪ ಇದನ್ನು ಸ್ವಲ್ಪ ಎಂದ ಚೆಂದ ಎಣ್ಣೆದಾಗ ಅಂದ್ರೆ ಎಣ್ಣೆ ಹಿಂಗಬೇಕು ರೀ ಮೆಣಸಿನ್ಕಾಯಿ ಅಷ್ಟೊತ್ತನ ಅಂದ ನೀವು ಇಟ್ಕೊರಿ. ನೀವು ಆಯ್ತು ನೋಡಿರಿ, ಇದನ್ನೇ ಅಂತ ತೆಗಿತೀನಿ ರೀ. ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಮತ್ತು ಕಪ್ಪಾಗ್ತಾವ. ಈ ಮಾವಿನಕಾಯಿ ಏನೋ ನೋಡಿ ಇದ್ರದಾಗಿ ಅಂತ ಸೇರಿಸ್ಬಿಡ್ತೀನಿ. ಇವಾಗ ಇವೆಲ್ಲ ಸೈಡಿಗೆ ಇಟ್ಬಿಟ್ಟಿನಿ ರೀ. ಮೆಣಸಿನ್ಕಾಯಿ ಮಾವಿನಕಾಯಿ ಸ್ವಲ್ಪ ತಣ್ಣಗಾಗ್ತದೆ. ಇದಕ್ಕೆ ಮಸಾಲ ಐಟಮ್ ಎಲ್ಲ ಏನೇನು ತೊಗೊಂಡಿನಿ ಹೇಳ್ಕೊಡ್ತೀನಿ ನೋಡಿರಿ. ಒಂದು 8-10 ಲವಂಗ ತೊಗೊಂಡಿನಿ. ಆಮೇಲೆ 1 ಸ್ಪೂನ್ ಅಂದ ಧನಿಯಾ ತೊಗೊಂಡಿನಿ ನೋಡಿರಿ. ಒಂದು ಸ್ವಲ್ಪ ಅಂದ ಹಿಂಗೆ ತೊಗೊಂಡಿನಿ, ದಪ್ಪಂದದ ನೋಡಿರಿ, ಬಾರೀಕ್ ಪೌಡ್ರ್ ಎಲ್ಲೇನಿಲ್ಲ. ಆಮೇಲೆ ನೋಡಿರಿ 1 ಸ್ಪೂನು ಅರಿಶಿಣ ರೀ, ಮನೆಗೆ ತಯಾರು ಮಾಡಿ ಅಂತ ಹೊಡೆದಂದ ಬಿಸಿಲಿಗೆ ಒಣಗಿಸ್ಕೊಂಡು ಇಟ್ಕೊಂಡಿನಿ. 1 ಸ್ಪೂನ್ ಜೀರಿಗೆ ತೊಗೊಂಡಿನಿ. ಒಂದು 8-10 ಅಂದ ಮೆಣಸಿನ್ಕಾಳು ತೊಗೊಂಡಿನಿ ನೋಡಿರಿ. ಆಮೇಲೆ 1-2-3 ಸ್ಪೂನು ಸಾಸಿವೆ ತೊಗೊಂಡಿನಿ ನೋಡಿರಿ. ಸ್ವಲ್ಪ ಜಾಸ್ತಿ ಹೆಚ್ಚಕಮ್ಮ ಇರ್ಬೋದು, ಇದಕ್ಕೆ ಏನು ಇದಾಗಲ್ಲ, ಏನಿಲ್ಲ, ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಅಂತ 3 ಸ್ಪೂನ್ ತೊಗೊಂಡಿನಿ. ಆಮೇಲೆ ನೋಡಿರಿ ಹಾಗೆ ಒಂದು ಸ್ವಲ್ಪ ಅಲ್ಲ ತೊಗೊಂಡಿನಿ, ಸಿಪ್ಪಿ ತೆಗೆದು ಇಟ್ಕೊತೀನಿ. ಆಮೇಲೆ ನೋಡಿರಿ ಒಂದು 3-4 ಬೆಳ್ಳುಳ್ಳಿ ತೊಗೊಂಡಿನಿ, ಸ್ವಲ್ಪ ಇಟ್ಕೊಂಡಿನಿ. ಆಮೇಲೆ ನೋಡಿರಿ 1-2 ಸ್ಪೂನು ಬಾರೀಕ್ ಉಪ್ಪು ತೊಗೊಂಡಿನಿ ನೋಡಿರಿ. ರುಚಿ ತಕ್ಕಷ್ಟು ನೋಡ್ಕೊಂಡು ಅಂದ ನೀವು ಹಾಕ್ರಿ. ತಣ್ಣಗಾದ್ರೆ ಎಲ್ಲ ಮಸಾಲೆ ಇದೆಂದ ಮಿಕ್ಸಿದ ಬಾರೀಕ್ ಅಂದ ಆದಷ್ಟು ಮಟ್ಟಿಗೆ ಅಂದ ಬಾರೀಕ್ ಅಂದ ಪೌಡ್ರ್ ಮಾಡ್ಕೊತೀನಿ ನೋಡಿರಿ. ಈ ಥರಲಿಂದ ಬಾರೀಕ್ ಅಂದ ಮಾಡ್ಕೊಂಡ ನೋಡಿರಿ. ಸ್ವಲ್ಪ ಬಾರಿಕೆ ಇರಲಿ, ಸ್ವಲ್ಪ ಜಾಸ್ತಿ ಸಾಸಿವೆ ಬೇಕಾದ್ರೆ ಅಂದ್ರೆ ಸ್ವಲ್ಪ ಜಾಸ್ತಿ ತಗೋರಿ. ಇಲ್ಲಿ ನೋಡ್ರಿ, ಈಗ ಒಂದು ಸಣ್ಣದಂದ ಒಂದು ಬಾಣಲಿ ಇಟ್ಟು ನೀವು ಒಲೆ ಮೇಲೆ ಸಣ್ಣದ ಬಾಣಲಿ ಇಟ್ಟೇನಿ ನೋಡಿರಿ. ಒಲೆ ಹಚ್ಕೊಂಡಿನಿ. ಇದೇ ಬಾಣಲಿದಾಗ ಏನದ ನೋಡಿರಿ, ಇದ್ರದಾಗಿಂದ ನಮ್ಗೆ ಎಷ್ಟು ಬೇಕು ಎಣ್ಣೆ ನೋಡ್ಕೊಂಡು ಅಂದ್ರೆ ನೀವು ಹಾಕೋರಿ. ನಾವು ಒಂದು ಬಟ್ಟಲ್ ಹಂಗಂದ್ರೆ ಹಾಕ್ಲತ್ತೀನಿ ನೋಡಿರಿ. ಶೇಂಗದ ಎಣ್ಣೆನೇ ಉಪಯೋಗಿಸ್ತೇವೆ ನೋಡಿರಿ. ಮೊದಲಿಂದ ಕುಸುಬಿದ ಎಣ್ಣೆ ಉಪಯೋಗಿಸ್ತಿದ್ದೆವು. ಈಗ ಇದಕ್ಕೆ ಏನಾದ್ರು ಉಪ್ಪಿನಕಾಯಿ ಹಾಕ್ಲಕ್ಕ ಶೇಂಗದ ಎಣ್ಣೆನೇ ಉಪಯೋಗಿಸ್ಬೇಕಂತೇಳಿ. ಭಾಳಷ್ಟು ದಿವಸನೂ ಇರ್ತದೆ, ಆಮೇಲೆ ಫ್ಲೇವರ್ನು ಚೆಂದ ಕೊಡ್ತದೆ. ಈಗ ನೋಡಿರಿ, ಈಗ ಬೆಳ್ಳುಳ್ಳಿ ಕೊಟ್ಟು ಇಟ್ಕೊಂಡೀನಿ ರೀ, ಅಲ್ಲ ಕೊಟ್ಟು ಇಟ್ಕೊಂಡೀನಿ ಬಾರೀಕೆಲ್ಲ. ಇದ್ರದಾಗ 1-2 ಸ್ಪೂನು ಸಾಸಿವೆ ಜೀರಿಗೆ ಎರಡೂ ನೋಡಿರಿ, ಎರಡೂ ಮಿಕ್ಸ್ ಮಾಡಿ ಇಟ್ಟೀನಿ. ಸ್ವಲ್ಪ ಕಲರಿಂದ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿರಿ. ಸಾಸಿವೆ ಜೀರಿಗೆ ಎರಡೂ ಭೀ ಇವೇನು ಬೆಳ್ಳುಳ್ಳಿ ಕೊಟ್ಟು ಇಟ್ಕೊಂಡೇನಿ ರೀ, ಇದ್ರದಾಗಿಂದ ಹಾಕೋತೀನಿ ನೋಡಿ. ಅಲ್ಲನೂ ಹಾಕೋತೀನಿ ರೀ, ಸ್ವಲ್ಪ ಅಂದರೆ ಇದು ಇಟ್ಕೊತೀನಿ. ಆಮೇಲೆ ಯಾವಾಗ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ನಾನು ಸ್ವಲ್ಪ ಇಟ್ಕೊಂಡೀನಿ. ಜಾಸ್ತಿ ಕೆಂಪಗಾಗ್ಲಕ್ಕೆ ಹೋಗ್ಬಿಡ್ಬೇಡ್ರಿ, ಯಾಕೆ ಎಣ್ಣೆ ಕಾಯ್ದದ್ದು ಇರ್ತದೆ. ಸ್ವಲ್ಪ ಹಾಗೆ 1-2 ನಿಮಿಷ ಹಂಗೆ ಇಟ್ಟರು ಎಣ್ಣೆ ಗರಂ ಇರ್ತದಲ್ಲ, ಅದ್ರದಾಗ ತಾನೇ ಅಂದ ಕಲರ್ ಚೇಂಜ್ ಆಗ್ತದೆ. ನಾವು ಒಲೆ ಮೇಲೆ ಅಂತ ಸ್ವಲ್ಪ ಜಾಸ್ತಿ ಅಂತ ಕೆಂಪಗಾಗ್ಬಿಡ್ಲಕ್ಕೆ ಹೋಗ್ಬೇಡ್ರಿ. ಈಗ ಗ್ಯಾಸ್ ಆಫ್ ಮಾಡ್ತೇನೆ ನೋಡಿರಿ. ಎಣ್ಣೆ ಗರಂ ಅದ, ತಾನಾಗೇ ಆಗ್ತದೆ. ಇವಾಗ ನೋಡಿರಿ, ಇದೆಲ್ಲ ನಿಮಗೆಲ್ಲ ಮಸಾಲೆ ಪದಾರ್ಥ ಎಲ್ಲ ತೋರಿಸಿನಲ್ಲ. ಇವು ಸ್ವಲ್ಪ ಎಣ್ಣೆ ತೆಗೆದೀನಿ ರೀ ನಾನು. ಎಣ್ಣೆ ತೆಗೆದಿದ್ದೇ ಮಾಡಲಿದಾಗ ಇವೆಲ್ಲ ಓಟು ಎಲ್ಲ ಸ್ವಲ್ಪ ನೀಟಾಗಿ ಅಂತ ಚಂದ ಜಾಸ್ತಿ ಅಂತ ಕಮ್ಮಗೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದ್ರ ಫ್ಲೇವರ್ ಅಂತ ಚೇಂಜ್ ಆಗ್ತದೆ ನೋಡಿರಿ. ಎಲ್ಲನೇ ಒಟ್ಟಿಗೆ ಅಂತ ಚಂದ ಹಾಕಿ ಅಂತ ಹುರ್ಕೋತೀನಿ ರೀ. ಅದೇ ಬಾಣಲಿದಾಗ ಎಣ್ಣೆ ತೆಗೆದೀನಿ ರೀ, ಜಾಸ್ತಿ ಎಣ್ಣೆ ಹಾಕ್ಕೊಂಡೇನಲ್ಲ. ಅದೇ ಬಾಣಲಿದಾಗ ಎಣ್ಣೆ ತೆಗೆದು ಅದರದಾಗೆ ಹುರ್ಕೊಳತ್ತೀನಿ. ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಜಾಸ್ತಿ ಕೆಂಪಾಗಿ ಬಿಡಬೇಡ್ರಿ.
ಯಾಕಂದ್ರೆ ಉಪ್ಪಿನಕಾಯಿದಿಂದ ಅದ್ರ ಫ್ಲೇವರ್ ಅಂತ ಚೇಂಜ್ ಆಗ್ತದೆ. ಆಮೇಲೆ ನೋಡಿರಿ ಇವು ಏನು ಸಾಸಿವೆ ತೊಗೊಂಡಿನಲ್ಲ ಇವು ಸ್ವಲ್ಪ ಚೆಂದಾಗಿ ಇದು ಜಾಸ್ತಿ ಅಂದರೆ ಸಾಸಿವೆ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಎಲ್ಲ ನೀಟಾಗಿ ಅಂತ ಚೆಂದ ಹುರಿದು ನೋಡಿರಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದರದಾಗೆ ಅಂತ ಗರಂ ಇರ್ತದೆ. ಇನ್ನು ಮುಂದಿನ ಅಂತ ತಯಾರಿ ನೋಡ್ರಿ. ಮತ್ತೆ ಸ್ವಲ್ಪ ತಣ್ಣಗಾದಂದ್ರೆ ಮಿಕ್ಸಿದಾಗ ಹಾಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊತೀನಿ ರೀ. ನೋಡಿರಿ ಫ್ರೆಂಡ್ಸ್, ಎಣ್ಣೆ ಅಂತ ಸ್ವಲ್ಪ ಅಂತ ತಣ್ಣಗಾಗ್ತು. ಚಂದ ತಣ್ಣಗಾಗ್ಬೇಕು ರೀ. ಇನ್ನೊಬ್ಬಟ್ಟಿಟ್ಟು ಏನೂ ಆಗಬಾರ್ದು ನೋಡಿ. ಈ ರೀತಿಲಿಂದ ಆಗಬೇಕು. ಇದು ಸೈಡಿಗೆ ಇಟ್ಟು ಬಿಡ್ತೀನಿ. ಇವೇನು ಮಾವಿನಕಾಯಿ ಮೆಣಸಿನ್ಕಾಯಿ ಅವ ನೋಡಿರಿ, ಇದ್ರದಾಗಂತ ಹಾಕ್ತೀನಿ ನೋಡಿ. ಈ ರೀತಿಲಿಂದ ನೀವು ಮೆಣಸಿನ್ಕಾಯಿನೇ ಹಾಕ್ಲತ್ತೀನಿ. ಈ ರೀತಿಲಿ ನೀವು ಒಂದು ಸಲ ಮನೇಲಿಂದ ಟ್ರೈ ಮಾಡಿರಿ. ಸ್ಟೋರ್ ಮಾಡಿ ಇಟ್ಕೊರಿ. ನಾ ಜಾಸ್ತಿ ಕಡಿಮೆ ಮಾಡಿ ತೋರ್ಲತ್ತೀನಿ. ನೀವು ಜಾಸ್ತಿ ಬೇಕಾದ್ರೂ ಜಾಸ್ತಿನೇ ಮಾಡ್ಕೋಬೋದು. ಏನು ಮಸಾಲೆ ಎಲ್ಲ ಇದು ಮಾಡ್ಕೊಂಡೇನಲ್ರಿ, ಎಲ್ಲ ರುಬ್ಕೊಂಡೇನಲ್ಲ. ಸಾಸಿವೆ ಹಿಟ್ಟು ಬೇಕಾದ್ರೆ ಜಾಸ್ತಿ ಸ್ವಲ್ಪ ನಮ್ಮಲ್ಲಿ ಇಷ್ಟಪಡ್ತಾರೆ. ಸ್ವಲ್ಪ ಅಂದರೆ ಸಾಸಿವೆ ಬೇಕಾದ್ರೆ ಜಾಸ್ತಿ ತೊಗೊಂಡೇನು ನೋಡಿ ನಾನು. ನೀವು ನೋಡ್ಕೊಂಡೆ ಅಂತ ಹಾಕೋರಿ. 2 ಸ್ಪೂನ್ ಅಂತ ತೊಗೊಂಡೇನು ನೋಡಿ ನಾವು ಉಪ್ಪು. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಅದ. ಆಮೇಲೆ ಇನ್ನೊಂದು ಚೂರಿಂದ ಮೊದಲಿಂದ ಅರಿಶಿಣ ಹಾಕಿನಲ್ರಿ, ಈಗಿನ ಒಂದು ಸ್ವಲ್ಪ ಅಂತ ಹಾಕ್ತೀನಿ ನೋಡಿರಿ. ಸ್ವಲ್ಪ ಚೆನ್ನಾಗಿ ಅಂತ ಕೈಲೇ ಇದು ಕಲಸ್ರಿ. ನೀರಿನ ಅಂಶ ಬೇಕಾದ್ರಿಂದ ಇಕ್ಲಕ್ಕೆ ಹೋಗ್ಬೇಡಿ ನೋಡಿರಿ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಹಾಗೆ ಇವಂತ ಕಚ್ಕೊಂಡೆ ಮಾವಿನಕಾಯಿ ಹುಳಿ ಇರ್ತಾವಲ್ರಿ, ಕಚ್ಕೊಂಡು ತಿರ್ಲಕ್ಕೆ ಅಂತ ಮಸ್ತ್ ಹತ್ತದ ನೋಡಿ. ನಾಷ್ಟು ಉಪ್ಪಿಟ್ಟು ಜೊತಿರಂತೂ ಸಖತ್ ಹತ್ತು. ಉಪ್ಪಿಟ್ಟು ಅವಲಕ್ಕಿ ಜೊತೆ ಸ್ವಲ್ಪ ಚೆನ್ನಾಗಿ ಅಂತ ಕೈಲಿಂದ ಕಲಿಸ್ಕೊಂಡು ಇದು ನೀರು ಬಿಡ್ತದೆ. ಉಪ್ಪು ಹಚ್ಚಿದೇವಲ್ಲ, ಈಗ ನೀರು ಬಿಟ್ಕೋತದೆ. ನೀರು ಒಟ್ಟು ಒಂದು ಹನಿ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಇನ್ನು ಏನೆಲ್ಲ ಇದು ಸಾಸಿವೆ ಅಲ್ಲ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಇದು ಮಾಡಿ ಇಟ್ಕೊಂಡಿಲ್ಲ. ಫುಲ್ ತಣ್ಣಗಾಗ್ಯದ ನೋಡಿರಿ. ಇದರದಾಗಂತ ಬರಕ್ತೀನಿ ನೋಡಿರಿ. ಚೆನ್ನಾಗಿ ಒಂದು ದಿವಸ ಹಂಗಂದ್ರೆ 1 ದಿವಸ 2 ದಿವಸ ಅಂತ ಆಗ್ತಂದ್ರೆ ಚಂದ ಉಪ್ಪು ಖಾರ ಹುಳಿ ಎಲ್ಲ ಹಿಂಗ್ತಂದು ನೋಡಿರಿ. ಹಿಂಗ್ತಂದ್ರೆ ಅವಾಗಂತ ಸಖತ್ ಟೇಸ್ಟ್ ಬರ್ತದೆ. ಇದು ಎಣ್ಣೆನೂ ಬಿಡ್ತೀರಿ. ಸಾಸಿವೆದಾಗ ಎಣ್ಣೆ ಇರ್ತದಲ್ಲ, ಎಣ್ಣೆನೂ ಬಿಡ್ತದೆ ನೋಡಿರಿ. ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ನಾವು ಅವಾಗೆ ತುಂಬಿಲ್ಲ. ಮರುದಿವ್ಸ ಅಂತ ತುಂಬಲತ್ತೀನಿ ನೋಡಿರಿ. ಒಂದು 10-12 ತಾಸು ಅಂತ ಇದ್ರದಾಗೆ ಇಟ್ಬಿಟ್ಟಿನಿ. ಸ್ವಲ್ಪ ಅಂದ ಕೆಳಗ ಮೇಲೆ ಮಾಡ್ಕೊರಿ ನೋಡಿರಿ. ಈ ಥರಲಿಂದ ಆಗ್ಯಾದ ನೋಡಿರಿ. ನೀರಿನ ಅಂಶ ಎಷ್ಟು ಇಲ್ಲ. ನಿಮ್ಗೆ ಎಣ್ಣೆ ಬೇಕಾದಂಗೆ ಹೆಂಗೆ ಬೇಕೋ ಹಂಗೆಂದ ನೀವು ಹಾಯ್ಕೋಬೋದು. ಒಂದು ಕಾಂಜಿನ ಭರಣಿ ತೊಗೊಂಡೀನಿ ರೀ. ಪ್ಲಾಸ್ಟಿಕ್ ಇದ್ರೆ ಪ್ಲಾಸ್ಟಿಕ್ನು ತೊಗೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಚಂದ ಸುಲಭವಾಗಿ ಅನ್ನೋದು. ಪುಡಿ ಖಾರ ಬೇಡ, ಏನು ಬೇಡ ನೋಡಿರಿ. ಮಸ್ತ್ ಅಂದ ಹಸಿ ಮೆಣಸಿನ್ಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದ ಹೆಂಗೆ ರೆಡಿ ಆಯಿತು ನೋಡಿರಿ. ವಿಡಿಯೋ ನೋಡಿಬಿಟ್ಟು ನೀವು ಮನೇಲಿ ಅಂದ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಅಂದ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಈ ಥರದಿಂದ ಮಾವಿನಕಾಯಿಂದ ಉಪ್ಪಿನಕಾಯಿ ರೆಡಿ ಆದ ನೋಡಿರಿ. ಹಸಿ ಮೆಣಸಿನ್ಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮಕ್ಕಳಿಗಂತೂ ಮಸ್ತ್ ಅಂದ್ರೆ ಇಷ್ಟಪಡ್ತಾರೆ. ಟಿಫನ್ ಬಾಕ್ಸಿಗೆ ಆಮೇಲೆ ನಾಷ್ಟಕ್ಕೆ ಅಂದ್ರೆ ಸಖತ್ ಅನ್ನಿಸ್ತದೆ ನೋಡಿರಿ. ಈ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.